ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವರದಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಂತಾಮಣಿ ತಾಲೂಕು ವಕೀಲರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯು ಅತ್ಯಂತ ಸೌಹಾರ್ದಯುತ ವಾತಾವರಣದಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು, ನೂತನ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ವಕೀಲರ ಸಂಘದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಜುಲೈ 20 ಅಂತಿಮ ದಿನಾಂಕವಾಗಿತ್ತು. ಸಂಘದಲ್ಲಿ ಯಾವುದೇ ಸ್ಪರ್ಧೆ ಅಥವಾ ವೈಮನಸ್ಸು ಇರಬಾರದು. ಎಲ್ಲರೂ ಒಗ್ಗಟ್ಟಿನಿಂದ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂಬ ಉದ್ದೇಶದಿಂದ ಹಿರಿಯ ವಕೀಲರು ಈ ಮಹತ್ವದ ನಿರ್ಧಾರ ತಳೆದಿದ್ದಾರೆ. ಹಿರಿಯ ವಕೀಲರಾದ ಬಿಆರ್ ಶ್ರೀನಾಥ್ ಟಿಎನ್, ಶ್ರೀರಾಮರೆಡ್ಡಿ ಡಿಎಲ್, ಪ್ರಸಾದ್ ಜಿಎಂ, ಇಬ್ರಾಹಿಂ ವೆಂಕಟೇಶ್ ಕೆವಿ, ಶ್ರೀನಿವಾಸನ್ ಹಾಗೂ ರಾಜಾರಾಮ್ ಅವರ ಸಲಹೆ ಮತ್ತು ಮಾರ್ಗದರ್ಶನದ ಮೇರೆಗೆ ಸ್ಪರ್ಧೆಗೆ ಅರ್ಜಿ ಸಲ್ಲಿಸಿದ್ದ ಇತರ ಅಭ್ಯರ್ಥಿಗಳೊಂದಿಗೆ ಚರ್ಚಿಸಿ ನಾಮಪತ್ರ ಹಿಂಪಡೆಯುವಂತೆ ಮಾಡುವ ಮೂಲಕ ಅವಿರೋಧ ಆಯ್ಕೆಗೆ ಶ್ರಮಿಸಿದರು. ನೂತನ ಪದಾಧಿಕಾರಿಗಳ ವಿವರ. ಅಧ್ಯಕ್ಷರಾಗಿ ಐಮರೆಡ್ಡಿಹಳ್ಳಿ ಮಂಜುನಾಥ್ ರೆಡ್ಡಿ, ಉಪಾಧ್ಯಕ್ಷರಾಗಿ ಎನ್ಎಂ ಶ್ರೀನಾಥ್ ಬಾಬು, ಕಾರ್ಯದರ್ಶಿಯಾಗಿ ಸಿ ಕಿರಣ್ ಕುಮಾರ್, ಜಂಟಿ ಕಾರ್ಯದರ್ಶಿಯಾಗಿ ವಿ ಮಂಜುನಾಥ್ ಹಾಗೂ ಖಜಾಂಚಿಯಾಗಿ ಲಕ್ಷ್ಮೀ ನಂದಿತಾ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಇನ್ನು ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನಾಗಿ ರಚನಾ, ಲಕ್ಷ್ಮೀ ನರಸಿಂಹಮೂರ್ತಿ ಕೆವಿ, ನಾರಾಯಣಸ್ವಾಮಿ ಕೆಎನ್, ದೇವರಾಜ್, ನಾಗೇಶ್ ಎಚ್ಎನ್, ವಿನಯ್ ಹಾಗೂ ಜಿಎಂ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿಯಾದ ಎಸ್ಎನ್ ಸುರೇಶ್ ಬಾಬು ತಿಳಿಸಿದ್ದಾರೆ. ನೂತನ ಅಧ್ಯಕ್ಷರ ಮಾತು. ಆಯ್ಕೆಯ ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಐಮರೆಡ್ಡಿಹಳ್ಳಿ ಮಂಜುನಾಥ್ ರೆಡ್ಡಿ ಅವರು, ಹಿರಿಯ ವಕೀಲರ ಮಾರ್ಗದರ್ಶನ ಹಾಗೂ ಕಿರಿಯ ಮತ್ತು ಹಿರಿಯ ವಕೀಲರ ಬೆಂಬಲದಿಂದ ಈ ನೂತನ ತಂಡ ಅವಿರೋಧವಾಗಿ ಆಯ್ಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಸಂಘದ ಅಭಿವೃದ್ಧಿ, ವಕೀಲರ ಹಿತರಕ್ಷಣೆ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಒಗ್ಗಟ್ಟಿನಿಂದ ಶ್ರಮಿಸುತ್ತೇವೆ ಎಂದು ತಿಳಿಸಿ ಆಯ್ಕೆಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದರು. ಕಲಾಪಗಳಿಂದ ದೂರ ಉಳಿದು ಬೆಂಬಲ. ಇದೇ ವೇಳೆ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಹಾಗೂ ಬೆಂಗಳೂರು ವಕೀಲರ ಸಂಘ ನೀಡಿದ್ದ ಕರೆಯಂತೆ ನ್ಯಾಯಾಲಯಗಳಲ್ಲಿನ ವಿವಿಧ ನ್ಯೂನತೆಗಳು ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಸರಿಪಡಿಸುವಂತೆ ಆಗ್ರಹಿಸಿ ಚಿಂತಾಮಣಿ ವಕೀಲರ ಸಂಘದ ವತಿಯಿಂದಲೂ ನ್ಯಾಯಾಲಯದ ಕಲಾಪಗಳಿಂದ ದೂರ ಉಳಿದು ಬೆಂಬಲ ಸೂಚಿಸಲಾಯಿತು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. 27-28 ಸಾಲಿಗೆ ನಮ್ಮ ವಕೀಲರ ಸಂಘದ ಚುನಾವಣೆ ಇತ್ತು. ಹಿಂದಿನ ಅವಧಿ ಮುಗಿದಿದ್ದರಿಂದ ಈಗ ನಾವೆಲ್ಲ ಆಕಾಂಕ್ಷಿಗಳಾಗಿ ಸುಮಾರು ಜನ ಅಪ್ಲಿಕೇಶನ್ಸ್ ಹಾಕಿದ್ವಿ ಆಫೀಸ್ ಬೇರರ್ಸ್ಗೆ. ಅದರಂತೆ ಒಂದು ಸೌಹಾರ್ದ ವಾತಾವರಣ ಇರಬೇಕು, ಒಂದು ಯಾವುದೇ ರೀತಿ ಸ್ಪರ್ಧೆ ಇದ್ದು ವೈಮನಸ್ಯ ಇರಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಮಾದರಿಯಾಗಿ ನಮ್ಮ ಚಿಂತಾಮಣಿ ಹಿರಿಯ ವಕೀಲರಾಗಿರ್ತಕ್ಕಂಥ ಟಿ.ಎನ್. ಶ್ರೀರಾಮರೆಡ್ಡಿ ಅವರು, ಬಿ.ಆರ್. ಶ್ರೀನಾಥ್ ಅವರು, ಡಿ.ಎಲ್. ಪ್ರಸಾದ್ ಅವರು, ಜಿ.ಎಂ. ಇಬ್ರಾಹಿಂ ಅವರು, ವೆಂಕಟೇಶ್ ಅವರು, ಕೆ.ವಿ. ಶ್ರೀನಿವಾಸನ್ರವರು, ರಾಜಾರಾಮ್ರವರು ಮತ್ತು ಇನ್ನೂ ಅನೇಕ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರೆಲ್ಲ ನಮ್ಮ ಸಂಘದ ಆವರಣದಲ್ಲಿ ಸಭೆ ಸೇರಿ ಎಲ್ಲರನ್ನೂ ಕರೆಸಿ, ನೋಡಪ್ಪ ಎಲ್ಲ ಒಂದು ರೀತಿ ಸೌಹಾರ್ದ ವಾತಾವರಣ ಇರಬೇಕು, ಆಮೇಲೆ ನಾಳೆ ಬೆಳಗ್ಗೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಆಗ್ತಕ್ಕಂಥವುಗಳಿಗೆ ಎಲ್ಲನೂ ಒಂದು ಒಗ್ಗಟ್ಟಾಗಿ ಹೋಗುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿದರು. ನಮ್ಮ ಎಲ್ಲ ಆಕಾಂಕ್ಷಿಗಳು ಹಾಗೂ ನಮ್ಮ ಎಲ್ಲ ಕಿರಿಯ ವಕೀಲರು ಕೂಡ ಅವ್ರ ಮಾತಿಗೆ ಸಹಕಾರ ಕೊಟ್ಟು ಅವ್ರ ಮಾರ್ಗದರ್ಶನ ನಡ್ಕೊತೀವಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮತ್ತು ಎನ್.ಎಂ. ಶ್ರೀನಾಥ್ ಬಾಬು ಅವ್ರನ್ನ ಉಪಾಧ್ಯಕ್ಷರಾಗಿ, ಕಿರಣ್ ಕುಮಾರ್ ಅವ್ರನ್ನ ಕಾರ್ಯದರ್ಶಿಯಾಗಿ, ವಿ ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವ್ರನ್ನ ಜಂಟಿ ಕಾರ್ಯದರ್ಶಿಯಾಗಿ, ಆಮೇಲೆ ಒಬ್ಬ ಮಹಿಳಾ ಮೀಸಲಾತಿ ಅನ್ವಯ ಮಾಡಲೇಬೇಕು ಅಂತ ಒಂದು ಸ್ಪಷ್ಟ ನಿರ್ಧಾರ ಸುಪ್ರೀಂ ಕೋರ್ಟ್ ಇದೆ. ಅದರಂತೆ ನಂದಿತಾ ಲಕ್ಷ್ಮೀ ನಂದಿತಾ ಅನ್ನೋರನ್ನ ಖಜಾಂಚಿಯಾಗಿ ಮತ್ತು ಇನ್ನೂ 5 ಜನ ಇವ್ರನ್ನ 6 ಜನ ಹೈಕೋರ್ಟ್ ನಮ್ಮ ಬಾರ್ ಕೌನ್ಸಿಲು ಮತ್ತು ಬೆಂಗಳೂರು ಅಸೋಸಿಯೇಷನ್ನಿಂದ ಇವತ್ತೆಲ್ಲ ಅಬ್ಸ್ಟೈನ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ದರು. ಏನು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಹಲವಾರು ನ್ಯೂನತೆಗಳು ಇದ್ದು ಅವುಗಳೆಲ್ಲ ಪರಿಹಾರ ಮಾಡಬೇಕು. ಆಮೇಲೆ ಇನ್ನೂ ಈ ಹಿರಿಯ ವಕೀಲರನ್ನ ನೇಮಕಾತಿ ಮಾಡಬೇಕು ಹೈಕೋರ್ಟ್ಗೆ, ಮತ್ತು ಇನ್ಫ್ರಾಸ್ಟ್ರಕ್ಚರು ಮತ್ತು ಮಾರ್ಗದರ್ಶಿ ಸೂಚಿಗಳು ಎಲ್ಲ ವಕೀಲರಿಗೆ ಬೇಕಾಗಿರ್ತಕ್ಕಂಥದ್ದನ್ನು, ಆಮೇಲೆ ಅದೇ ರೀತಿ ಏನು ಬೇಸಿಕ್ ನೀಡ್ಸ್ ಇದೆಯೋ ಕೋರ್ಟ್ಗಳಿಗೆ ಒದಗಿಸಬೇಕು ಅಂತ ಹೇಳ್ಬಿಟ್ಟಿದ್ದೆ ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದರು. ಅದರಂತೆ ಈ ದಿನ ನಾವು ಕೂಡ ನಮ್ಮ ವಕೀಲರ ಸಂಘದಿಂದ ನಾವೆಲ್ಲ ಸೇರಿ ಇವತ್ತು ನಮ್ಮ ಕಲಾಪಗಳಿಂದ ವಿರಮಿಸಿ ಅದಕ್ಕೆ ಬೆಂಬಲ ನೀಡ್ತಾರೆ. ವಕೀಲರು, ಆಮೇಲೆ ಲಕ್ಷ್ಮೀ ನರಸಿಂಹಮೂರ್ತಿ, ನಾರಾಯಣ ಸ್ವಾಮಿ ಕೆ.ಎನ್., ದೇವರಾಜ್, ನಾಗೇಶ್, ಎಚ್.ಎನ್. ಮತ್ತು ವಿನಯ್
JM ಅನ್ನೋರನ್ನ ಪದಾಧಿಕಾರಿಗಳನ್ನಾಗಿ ಸಹ ಆಯ್ಕೆ ಮಾಡೋದಕ್ಕೆ ಸಹಕಾರ ಮಾಡಿದ್ರು. ಆ ರೀತಿ ಸಹಕಾರ ಮಾಡಿ ಎಲ್ಲ ಆಯ್ಕೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ವಕೀಲರ ಪರವಾಗಿ ಹಿರಿಯ ಮತ್ತು ಕಿರಿಯ ವಕೀಲರ ಪರವಾಗಿ ನಮ್ಮ ಹಿರಿಯ ಕಮಿಟಿ ಅಂತ ಇರುತ್ತೆ, ಆ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ಪರಂಪರೆ ಎಲ್ಲ ನಮ್ಮ ವಕೀಲರುಗಳು ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಸ್ಕೊಂಡೋಗಿ ಇಡೀ ಜಿಲ್ಲೆ ಮತ್ತು ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇದು ಮಾದರಿ ಆಗಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ನಮ್ಮ ತುಂಬ ಭರವಸೆ ಇಟ್ಕೊಂಡು ಎಲ್ಲರೂ ಮಾಡಿದ್ದೀವಿ. ಅವ್ರು ಭರವಸೆನೇ ಕೊಟ್ಟಿದ್ದಾರೆ. ಆ ಭರವಸೆ ರಾಜಕೀಯ ಭರವಸೆ ಆಗಬಾರ್ದು. ಏನೇನು ಮಾಡಿ ಭರವಸೆ ಕೊಟ್ಟಿದ್ದಾರೆ, ನಮಗೆ ಹೆಂಗೆ ನಡ್ಕೊಂತೀವಿ ಅಂತ ಕೊಟ್ಟಿದ್ದಾರೆ. ಈ 2 ವರ್ಷದಲ್ಲಿ ಆ ಎಲ್ಲ ಕೆಲಸ ಕಾರ್ಯಗಳು ಮುಗಿಸ್ಬೇಕು. ಮೊದಲನೇದಾಗಿ ನಮ್ಮ ಅಸೋಸಿಯೇಷನ್ ರಿಜಿಸ್ಟರ್ ಆಗಿಲ್ಲ, ರಿಜಿಸ್ಟರ್ ಮಾಡಿಸ್ಬೇಕು. ಹೊಸ ಬೋರ್ಡ್ ಮಾಡಿಸಿಲ್ಲ, ಮುಖ್ಯವಾಗಿ ಸುಮಾರು 200 ಜನ ಜೂನಿಯರ್ ವಕೀಲರಿದ್ದಾರೆ. ಅವ್ರಿಗೆ ಮಾರ್ಗದರ್ಶನವಾಗಿ ಆವಾಗ ವರ್ಕ್ಶಾಪ್ ಮಾಡೋದು, ಅವ್ರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು ಹಂಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಈಡೇರಿಸ್ತೀನಿ ಅಂತ ನಾನು ನಂಬ್ತಾ ಇದ್ದೀನಿ. ವಿಶೇಷ ಸಭೆ ಏನಂತ ಹೇಳಿದ್ರೆ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಸಂಘ ಮತ್ತು ಬಾರ್ ಕೌನ್ಸಿಲ್ ಅವರು ಕರೆದಿರುವಂಥ ಪ್ರೊಟೆಸ್ಟ್ಗೆ ನಾವು ಸಹ ಸಹಕರಿಸಿ ಅವ್ರಿಗೆ ಪ್ರೊಟೆಸ್ಟ್ ಮುಖಾಂತರ ನಾವು ಬೆಂಬಲ ನೀಡ್ತಾ ಇದ್ದೀವಿ. ಅದರೊಂದಿಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಈಗಾಗಲೇ ಹೊಸ ಕಮಿಟಿ ಇಲ್ಲಿ ರಚನೆ ಆಗಿದೆ. ಆ ಕಮಿಟಿಯು ಎಲ್ಲ ವಕೀಲರಿಗೆ ಅನುಕೂಲವಾಗೋ ರೀತಿಯಲ್ಲಿ ನಡ್ಕೋಬೇಕು ಅಂಥೇಳಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ. 2026ನೇ ದಿನ ಚುನಾವಣೆ ನಡೀಬೇಕಾಗಿತ್ತು. ಆದರೆ ನಮ್ಮ ಸಂಘದ ಹಿರಿಯ ವಕೀಲರು ಎಲ್ಲ ಕೂತು ಒಂದು ತೀರ್ಮಾನ ತಗೊಂಡು ಏನು ಭರವಸೆ ಇಟ್ಟು ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿದಾರೋ ಅದರಂತೆ ನಾವು ನಡ್ಕೊತೀವಿ ಅಂತ ಹೇಳಿಬಿಟ್ಟು ನಾನು ಈ ಟೈಮಲ್ಲಿ ಪ್ರಾಮಿಸ್ ಮಾಡಿ ಹೇಳ್ತೇನೆ. ಎಲ್ಲ ಹಿರಿಯ ವಕೀಲರೆಲ್ಲ ಸೇರಿ 2026-28 ಸಾಲಿನವರೆಗೂ ನಮ್ಮನ್ನೆಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಇದಕ್ಕೆ ಸೆಲೆಕ್ಟ್ ಮಾಡಿರ್ತಾರೆ. ಹಾಗೂ ನಮ್ಮ ಹಿರಿಯ ವಕೀಲರು ಹಾಗೂ ಎಲ್ಲ ವಕೀಲರ ಮಿತ್ರರು, ಮಹಿಳಾ ವಕೀಲರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಗಳನ್ನೆಲ್ಲ 1 ವರ್ಷದ ಒಳಗಡೆಗಾಗಿ ಈಡೇರಿಸೋದಾಗಿ ಈ ಸಮಯದಲ್ಲಿ ನಾನು ಭರವಸೆ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ಹಿರಿಯ ವಕೀಲರು ಮೊದಲಿಗೆ ವಂದನೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಅಸೋಸಿಯೇಷನಿಂದ ನಮ್ಮನ್ನು ಯುನಾನಿಮಸ್ ಆಗಿ ಟ್ರೆಷರಿ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಅವರು ಕೇಳಿರುವಂಥ ಭರವಸೆಗಳನ್ನ ಆದಷ್ಟು ನಾವು ಈಡೇರಿಸೋದಕ್ಕೆ ಪ್ರಯತ್ನ. ಚಿಂತಾಮಣಿಯಲ್ಲಿ ಈ ಸಲ ಎಲ್ಲ ಸೆಲೆಕ್ಟೆಡ್ ಮೆಂಬರ್ಸ್ಗೆಲ್ಲ ನಾವು ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಅಸೋಸಿಯೇಷನಲ್ಲಿ ನಮ್ಮ ಈಗ ಅಧ್ಯಕ್ಷರೇನಿದ್ದಾರೆ, ನಮ್ಮ ಪದಾಧಿಕಾರಿಗಳೇನಿದ್ದಾರೆ, ನಾವು ಮುಂದೆ ಏನೇನು ಅನುಕೂಲಗಳು ಮಾಡಬೇಕು ಅನ್ನೋದು ಅವರಾಗಲೇ ಗೊತ್ತಿದೆ ಅವರಿಗೆ. ಆದರೂ ಕೂಡ ಇನ್ನೊಂದು ಸಲ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನು ಹೇಳಿದ್ದಾರೆ ಅವರು ಎಲ್ಲ ಭರವಸೆಗಳು 2 ವರ್ಷದಲ್ಲಿ ಈಡೇರಿಸಬೇಕು ಅಂತೇಳಿ ಈ ಮೂಲಕ ಎಲ್ಲರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಯಾವುದೇ ಸಣ್ಣ ಪುಣ್ಣ ಅಭಿಪ್ರಾಯಗಳು ಬಂದರೂ ಕೂಡ ಅದನ್ನು ಬದಿಗೊತ್ತಿ ಎಲ್ಲರೂ ಒಟ್ಟಾಗಿ ಕೂಡ್ಕೊಂಡು ಆಫೀಸ್ ಬೇರರ್ಸು ಸಂಘ ನಡೆಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಹೆಸರು ಬರೋ ಥರ ಮಾಡಬೇಕಂತ ಈ ಟೈಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲ ನಮ್ಮ ವಕೀಲ ಮಿತ್ರರಿಗೂ ನನ್ನ ಸ್ನೇಹಿತರಿಗೂ ಶುಭಾಶಯಗಳು. ಈ ಒಂದು 2 ವರ್ಷ ಏನು ಅವ್ರಿಗೆ ಅವಧಿ ಇರುತ್ತೋ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಭರವಸೆ ಇದೆ. ಹಿಂದೆ ಈಗ ಏನು ಅಧ್ಯಕ್ಷರಾಗಿದ್ದಾರೆ ಮಂಜುನಾಥ್ ರೆಡ್ಡಿ ಅವ್ರಿಗೆ ಅನುಭವ ಕೂಡ ಇದೆ. ಆ ಅನುಭವದಲ್ಲಿ ಎಲ್ಲರನ್ನೂ ಒಂದು ಕರ್ಕೊಂಡು ಹೋಗ್ತಾರೆ, ಜೊತೆಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಆಸ್ಪದ ಕೊಡದೆ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಮಾಡುವಷ್ಟು ಕೆಲಸ ಬೆಟ್ಟದಷ್ಟಿದೆ. ಆ ಬೆಟ್ಟದಷ್ಟು ಕೆಲಸ ಮಾಡೋದೇ ಅಧ್ಯಕ್ಷರ ಗುರಿ. ಅವ್ರ ಜೊತೆಗೆ ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಕಳಕಳಿಗೆ ಮನವಿ. ನಮ್ಮ ವಕೀಲರ ಸಂಘದ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿ ನೇಮಕಗೊಂಡು ಎಲ್ಲರೂ ಯಾರು ಏನು ಚುನಾವಣೆ ಸ್ಪರ್ಧಿಸಿದಾರೋ ಅವರೆಲ್ಲರೂ ನನಗೆ ಉಪಾಧ್ಯಕ್ಷವಾರಿಕೆಯನ್ನು ಕೊಟ್ಟಿದ್ದರು. ಮತ್ತು ಹಿರಿಯ ವಕೀಲರ ಒಂದು ಸಮಕ್ಷಮ ಅವರ ಮಾರ್ಗದರ್ಶನದಂತೆ ಸರ್ವಾನುಮತದಿಂದ ಎಲ್ಲರೂ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ. ನಾನು 7 ಜನ ಅಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರಿ ಸಲ್ಲಿಸ್ಕೊಂಡಿದ್ರು. ಆ ಹಿರಿಯ ವಕೀಲರ ಒಂದು ಏನು ಮಾರ್ಗದರ್ಶನದಲ್ಲಿ ಎಲ್ಲರೂ ತಮ್ಮ ಉಮೇದುವಾರಿಗಳನ್ನು ವಾಪಸ್ ತಗೊಂಡು ಸರ್ವಾನುಮತದಿಂದ ಅವರು ಎಲ್ಲ ಆಯ್ಕೆ ಆಗಿದ್ದಾರೆ. ಪ್ರಕ್ರಿಯೆ ಮುಗಿದಿದ್ರು ಕೂಡ ಎಲ್ಲ ಪ್ರಕ್ರಿಯೆ ಮುಗಿದಿದ್ರು ಸರ್ವಾನುಮತದಿಂದ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಈ ಆಯ್ಕೆ ಆಗಿರೋಕ್ಕಂಥ ಏನು ಪದಾಧಿಕಾರಿಗಳಿದ್ದಾರೆ ಒಳ್ಳೆಯ ರೀತಿಯಲ್ಲಿ 2 ವರ್ಷಗಳ ಕಾಲ ಅವರ ಆಡಳಿತ ನಡೆಸ್ಕೊಂಡು ಹೋಗಲಿ ಅಂತೇಳಿ ನಾನು ಶುಭ ಕೋರ್ತೇನೆ. ಎಲ್ಲ ಪದಾಧಿಕಾರಿಗಳು ಇವಾಗ ಮಂಜುನಾಥ್ ರೆಡ್ಡಿ ಅವರ ಅಧ್ಯಕ್ಷರ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರಾಗಿ NM ಶ್ರೀನಾಥ್ ಬಾಬು ಮತ್ತು ಕಾರ್ಯದರ್ಶಿಯಾಗಿ ಕಿರಣ್ ಕುಮಾರ್, ಜಾಯಿಂಟ್ ಸೆಕ್ರೆಟರಿಯಾಗಿ ಮಂಜುನಾಥ್ ಆಯ್ಕೆಯಾಗಿದ್ದಾರೆ. ಎಲ್ಲರೂ ನಾವು ಸಹಕಾರ ಕೊಟ್ಟಂಗೆ ಎಲ್ಲ ಮಾಡಿಕೊಂಡು ಸಹಕಾರ ಕೊಟ್ಟು ನಮ್ಮ ವಕೀಲರಿಗೆಲ್ಲ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋದರೆ ನಮಗೆ ಒಳ್ಳೆಯ ಇರಲಿ ಅಂತೇಳಿ ನಾನು ಇವತ್ತು ಎಲ್ಲರಿಗೂ ಆಶಿಸ್ತೀನಿ. ಅವ್ರಿಗೆಲ್ಲರಿಗೂ ಶುಭೋದಯ ಆಗಲಿ ಅಂತೇಳಿ ನನ್ನ ನಮಸ್ಕಾರ.